ಜೀವಾವಧಿ ಶಿಕ್ಷೆಗೆ ಹೋಗ್ಬೋದು. ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಇದ್ದರೆ ಅವ್ನ ಲೈಫೇ ಸ್ಪಾಯ್ಲ್. ಸರ್, ದರ್ಶನ್ ರವರು, ನೀವು ಕಂಡಂತಹ ದರ್ಶನ್ ರವರು ಮೈಸೂರಿನಲ್ಲಿ ಯಾವ ರೀತಿ ಇದ್ರು ಸರ್? ಅವ್ನು ಚಿತ್ರರಂಗ ಬಂದೇ ಅವನು ಹಾಳಾಗಿದ್ದು. ಚಿತ್ರರಂಗ ಬೆಳೆಸ್ತಾ ಬೆಳೀತಾ ಅವನಿಗೆ ದುಡ್ಡು ಬಂತು, ಅಹಂ ಬಂತು. ಬಹುಮುಖ್ಯವಾಗಿ ಅವನ ಸರ್ಕಲ್ ಇತ್ತಲ್ಲ, ಅದು ಭಾಳ ಕೆಟ್ಟ ಕೆಳಕ್ಕೆ ಕರ್ಕೊಂಡು ಒಂಥರ ದುರಂತ ನಾಯಕ ಆಗ್ಬಿಟ್ಟು. ಇವತ್ತು ಟಿ ವಿ ಚಾನಲ್ಗಳು, ಪತ್ರಿಕೆಗಳಲ್ಲಿ, ಮಾಧ್ಯಮಗಳು ಮಾತ್ರ ಮಾತಾಡ್ತಿದ್ರು. ಸಪೋರ್ಟ್ ಮಾಡೋದು ಯಾರು? ಸುಮಲತಾ ಏನಾರು ಮಾತಾಡ್ತಿದ್ದಾರೆ. ಅಮ್ಮ, ಎರಡನೇ ಅಮ್ಮ ಅಂತಿದ್ನಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರಿಲ್ಲ ಅಂತ. ಚಿತ್ರರಂಗ ಆಗಲಿ, ಅವ್ರ ನೆಂಟರಾಗಲಿ, ಅವ್ರ ಸ್ನೇಹಿತರಾಗಲಿ, ಅವನ್ನೆಲ್ಲ ಎಲ್ಲ ಅನುಭವಿಸಿದ್ದಾನೆ. ಕನ್ನಡ ಚಿತ್ರರಂಗದ ಹೆಸರಾಂತ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅತಿ ಚಿಕ್ಕ ವಯಸ್ಸಿಗೆ ಸಿಕ್ಕಾಪಟ್ಟೆ ಕಷ್ಟಗಳನ್ನು ಎದುರಿಸುತ್ತಾ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡುವಾಗ ಒಂದಿಷ್ಟು ಅವಮಾನಗಳನ್ನು ಕೂಡ ಸಹಿಸ್ಕೊಳ್ತಾ ಮೇಲ್ಬಂದವರು ಅಂತ ಈಗಾಗಲೇ ಅವರ ಸಂದರ್ಶನದಲ್ಲಿ ನಾವೆಲ್ಲ ಕೇಳಿದ್ದೀವಿ. ಆದರೆ ಇದೀಗ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇರುವಂಥದ್ದು. ಸದ್ಯಕ್ಕೆ ದರ್ಶನ್ ರವರು ಮೈಸೂರಿನಲ್ಲಿ ಇರುವಾಗ ಚಿತ್ರರಂಗಕ್ಕೆ ಯಾವ ರೀತಿ ಪಾದಾರ್ಪಣೆಯನ್ನು ಮಾಡಿದ್ರು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು, ಅದ್ರ ಬಗ್ಗೆ ಎಲ್ಲ ಒಬ್ಬ ಹಿರಿಯ ಪತ್ರಕರ್ತರಾಗಿ ಪ್ರಕಾಶ್ ಬಾಬು ಅನ್ನೋರು ಅವರ ಬಗ್ಗೆನೂ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ರು. ಸದ್ಯಕ್ಕೆ ಪ್ರಕಾಶ್ ಬಾಬು ಅವರು ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ದರ್ಶನ್ ರವರು ಯಾವ ರೀತಿ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡಿದ್ರು, ಮೈಸೂರಿನಲ್ಲಿರುವಾಗ ಯಾವ ರೀತಿ ಅವರ ನಡವಳಿಕೆ ಇತ್ತು, ಇದನ್ನೆಲ್ಲ ಕೂಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಮಸ್ಕಾರ. ಸರ್, ದರ್ಶನ್ ರವರು, ನೀವು ಕಂಡಂತಹ ದರ್ಶನ್ ರವರು ಮೈಸೂರಿನಲ್ಲಿ ಯಾವ ರೀತಿ ಇದ್ದರು ಸರ್? ಭಾಳ ಒಳ್ಳೆ ಹುಡುಗ, ಭಾಳ ಮುಗ್ಧ. ಯಾವ ಕೆಟ್ಟ ಸಹವಾಸನೂ ಇಲ್ಲ, ಕೆಟ್ಟ ಹುಡುಗರ ಸಹವಾಸನೂ ಇರಲಿಲ್ಲ, ಕೆಟ್ಟ ಹುಡುಗಿಯರ ಸಹವಾಸನೂ ಇರಲಿಲ್ಲ, ಯಾವುದು ದುರಭ್ಯಾಸಗಳು ಇರಲಿಲ್ಲ. ಏನೋ ಪಾಪ ಹುಡುಗರ ಜೊತೆ ಇದ್ದಾಗ ಅವನೇನೋ ಪಾಪ ಅವನು ಬಿಯರ್ ಕುಡ್ಕೊಂಡು ಇದು ಕಷ್ಟ ದಿನಗಳು, ಭಾಳ ಕಷ್ಟದಿಂದೆಲ್ಲ ಅವ್ನು ಬಿಯರ್ ಕುಡಿಯೋಕೆ ಅವ್ರಿಗೆಲ್ಲ ಟೈಮಲ್ಲಿ ಕಷ್ಟ ಇತ್ತು. ಅವರಿಗೆಲ್ಲ ಪಾರ್ಟಿ ಮಾಡೋದಕ್ಕೂ ಅವನು. ಹಾಗಾಗಿ ಅವನು ಒಳ್ಳೆ ಸಂಸ್ಕಾರ ಬೆಳೆದಂಥವನು. ಅವನು ಚಿತ್ರರಂಗ ಬಂದೇ ಅವನು ಹಾಳಾಗಿದ್ದು. ಚಿತ್ರರಂಗ ಬೆಳೆಸ್ತಾ ಬೆಳೀತಾ ಅವನಿಗೆ ದುಡ್ಡು ಬಂತು, ಅಹಂ ಬಂತು. ಬಹುಮುಖ್ಯವಾಗಿ ಅವನ ಸರ್ಕಲ್ ಇತ್ತಲ್ಲ, ಅದು ಭಾಳ ಕೆಟ್ಟ ಕೆಳಕ್ಕೆ ಕರ್ಕೊಂಡೋಗ್ತು. ಅವನ ಇತ್ತೀಚೆಗೆ ಒಂದು 7-8 ವರ್ಷ ಇರ್ಬೋದು, ಇನ್ನು ಅವ್ರಿಗೊಂದು 5-6 ವರ್ಷ ಇರ್ಬೋದು, ಆ ಒಂದು ಸರ್ಕಲ್ ಬೆಳೀತಾ ಹೋಯಿತು. ಆ ಒಂದು ಕೆಟ್ಟ ಸರ್ಕಲ್ನ ಅವನ್ನ ಈ ಮಟ್ಟದಲ್ಲಿ ದುರಂತ ಸ್ಥಿತಿಗೆ ತಂದು ಒಂಥರ ದುರಂತ ನಾಯಕ ಆಗ್ಬಿಟ್ಟ. ಈಗ ಬಹುಮುಖ್ಯವಾಗಿ ನಾನು ನೋಡಿದಾಗೆ ಅವನು ಮೂಲತಃ ಕೆಟ್ಟವನಲ್ಲ, ಸ್ವಭಾವತಃ ಅಂತ ಹೇಳ್ತೀವಲ್ಲ ಅದು. ಆದರೆ ಒಂದು ಎಲ್ಲ ಹುಡುಗರು ಇದ್ದಾಗ, ಯುವಕರಿಗಿದ್ದಾಗೆ ಒಂದು ಕೋಪಿಷ್ಟ. ಯಾವುದೇ ಆಗಲಿ, ಅವನು ಅಂಥ ಮನುಷ್ಯನೇ ಆಗಿರಲಿ, ಅವನು ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ, ಆ ಮಟ್ಟದಲ್ಲಿ ಯೋಚನೆ ಮಾಡ್ತಿದ್ದ. ಮತ್ತು ಆ ಮಟ್ಟದಲ್ಲೇ ಅವನು ಇದು ಮಾಡ್ತಿದ್ದ. ನೋಡಿ, ಅವರು ಈಗ ಸುಮ್ಮನೆ ಅವ್ರಿಗೆ ಒಂದು ಉದಾಹರಣೆ ಹೇಳ್ತೀನಿ. ಎಸ್ ನಾರಾಯಣಗೂ ಪಾಪ ಅವ್ನಿಗೆ ಮಹಾಭಾರತದಲ್ಲಿ ಚಾನ್ಸ್ ಕೊಟ್ಟಿದ್ದರು. ಅಂಬಿಕಾ ಧಾರಾವಾಹಿ ಹೋದಾಗ ಅವನಿಗೆ ನಾನೇ ಕಳಿಸಿದ್ದೆ, ಹೋಗಿ ನೋಡಪ್ಪ ಮಾತಾಡು ಅಂತ. ಅವನಿಗೆ ಅವಕಾಶ ಇತ್ತು, ಅವನಿಗೆ ಆ ಪಾರ್ಟಿ ಇತ್ತೋ ಇಲ್ವೋ, ಅವರ ಬ್ಯುಸಿಲಿ ಅವ್ರು ಇರ್ತಾರೆ. ಅವ್ನು ಬಂದ ಅವ್ನು ಬರಪ್ಪ ದರ್ಶನ ಅಂದ್ಬಿಟ್ಟು ಕೂತ್ಕೊಂಡು ಕಟ್ಟಿ ಕೊಡಿಸಿ ಕಳಿಸುವಂಥದ್ದೇನಿಲ್ಲ, ಅವ್ರು ಕಷ್ಟ ಅವ್ರು. ಯಾಕೆಂದರೆ ಇವನೇನು ದೊಡ್ಡ ಬೆಳೆದೂ ಇರಲಿಲ್ಲ. ಹಾಗಾಗಿ ಅವ್ರು ಯಾವುದೋ ಬ್ಯುಸಿಲಿ ಇರ್ತಾರೆ, ಅವ್ರು ಮಾತಾಡ್ಸಿರಲ್ಲ. ಅಷ್ಟಕ್ಕೆ ಅವ್ನ ಮನಸ್ಸಿಗೆ ಬೇಜಾರು ಮಾಡ್ಕೊಂಬಿಟ್ಟಿರ್ತಾನೆ. ನಾನು ಮಾತಾಡ್ಸಿಲ್ಲ, ಮುಖ ಕೊಟ್ಟು ಅವಮಾನದಾಗಾಯಿತು ಅಂತ ಅವ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅವ್ನು ಯಾವ ಥರ ಅಂತಂದರೆ, ಎಷ್ಟು ಮುಗ್ಧ ಅಂತಂದರೆ, ಬಾರಪ್ಪ ಅಂದ್ಬಿಟ್ಟು ತಲೆ ಸೌರಿ ಅವ್ನಿಗೆ ಚೆನ್ನಾಗಿರಪ್ಪ ಹಂಗೆ ಅಂದ್ರೆ ಒಂದು ಕಾಸು ಕೊಡದಿದ್ರು ಅವನು ಖುಷಿ ಪಡ್ತಾನೆ. ಅವ್ನು ಕೋಟಿ ಕೊಟ್ಟಿದ್ರು ಅವನು ಸ್ವಲ್ಪ ಅವ್ನ ಬಿಹೇವಿಯರ್ ಸರಿಯಿಲ್ಲ ಅಂದರೆ ಅವನ ಶತ್ರು ಥರ ನೋಡ್ತಾನೆ. ಆ ಥರ ಅವನ ಬುದ್ಧಿ. ಉದಾಹರಣೆ ಹೇಳ್ತೀನಿ. ಅವನು ಊರ್ವಶಿ ಧಾರಾವಾಹಿ ಮಾಡಬೇಕು, ಅವ್ನು ದಿನಕ್ಕೆ 500 ರೂಪಾಯಿ ಬಾಟ ಇತ್ತು. ಅವನ ಮನಸ್ಸಲ್ಲಿ ಏನಿತ್ತು ಅಂದರೆ, ಅವ್ರ ಅಪ್ಪ ಸುಮಾರು ಒಂದು ಎಕ್ಸೈಸ್ ಬುಕ್ಕಲ್ಲಿ ಇಟ್ಟಿದ್ದು ಬ್ಯಾಲೆನ್ಸ್ ಕೊಟ್ಟರೆ ಅದು ಲಕ್ಷಾಂತರ ರೂಪಾಯಿ ಆಗ್ತಾಯಿತ್ತು. ಅದೆಲ್ಲ ಬಂದುಬಿಟ್ಟಿದ್ರೆ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು. ಅವರೆಲ್ಲ ನಮಗೆ ಸಹ ಕಲಾವಿದರಿಗೆಲ್ಲ ಮೋಸ ಮಾಡಿದ್ದಾರೆ. ನಮ್ಮ ಅಪ್ಪನ ಮೋಸ ಮಾಡಿದಂಗೆ ನಾನು ಹುಷಾರಾಗಿರಬೇಕು ಅನ್ನೋ ಮಟ್ಟಿಗೆ ಏನಿತ್ತು ಅಂದರೆ, ಯಾರು ಒಂದು 5 ರೂಪಾಯಿನ ಬ್ಯಾಲೆನ್ಸ್ ಕೊಟ್ಟರು ಪ್ರೊಡ್ಯೂಸರ್ ಹತ್ರ ವಸೂಲಿ ಮಾಡಬೇಕು ಅನ್ನೋದು ಒಂದು ತಲೆಗಳು ಬಂದ್ಬಿಟ್ಟಿತ್ತು. ಇನ್ನೂ ಫಿಲಮ್ ಲ್ಯಾಂಡ್ ಬಂದಿಲ್ಲ. ಅವ್ನು ಫಸ್ಟ್ ಮಾಡಿ ಊರ್ವಶಿ ಈ ಟಿ ವಿನಲ್ಲಿ ಚಿನ್ನೆ ಕೊಟ್ಟರು ಪ್ರೊಡ್ಯೂಸರು. ಕೊನೆಯ ದಿನದ ಪಾಠ ಕೊಟ್ಟಿಲ್ಲ, ಕೊನೆಯದು ಎಲ್ಲ ಶೂಟಿಂಗ್ ಅದು. ಅದನ್ನು ಅವನು ಫಿಲಮು 2-3 ಫಿಲಮ್ ಮಾಡಾದರೂ ಅವ್ನು ಎಲ್ಲೋ ಹೋದ್ರು ಸಿಕ್ಕರು, ಎಲ್ಲ ಅಣ್ಣ ಕೊಡಲೇ ಇಲ್ಲ 500 ರೂಪಾಯಿ ನಾ ಬಿಡಲಿಲ್ಲ ಅಣ್ಣ. ಒಂದು ಸಲ ನನ್ನ ಹತ್ರ ಹೇಳಿದ್ದ ಅವನು, ಪೆಟ್ರೋಲ್ ಬಂಕ್ ಹತ್ರ ಸಿಕ್ಕಿದ್ರು, ಅವರು ಕಾರ್ ಹಾಕ್ಸೋದು, ಪೆಟ್ರೋಲ್ ಹಾಕ್ಸೋದಾರು ಸಿಕ್ಬಿಟ್ರು. ಏನ ದಶೇನೋ ಅಂದರು. ಅಲ್ಲ ಅಣ್ಣ 500 ರೂಪಾಯಿ ಕೊಡಲಿಲ್ಲ, ಕೊಡೋಣ. ಕಿಲಾಡಿ ನೀನು ಅಂದ್ಬಿಟ್ಟು ಹೋದರು. ಅವೆಲ್ಲ ಕೇಳಬಾರ್ದು ಕಣ ಅಂತ. ಇಲ್ಲ ಬಿಡಲ್ಲ ಕಣ, ಯಾಕೆ ಬಿಡ್ಬೇಕು, 500 ರೂಪಾಯಿ ದುಡ್ಡಲ್ವಾ ಆ ಥರ ಅವನು. ಅಂದರೆ ಒಳ್ಳೇದಕ್ಕೂ ಭಾಳ ಬಗ್ತಾ ಇದ್ದ, ಕೆಟ್ಟಕ್ಕೆ ಹಂಗೆ ಅಗ್ರೆಸಿವ್ ಆಗಿ ಮೇಲೆ ಹೇಳ್ತಾ ಇದ್ದ. ರಿಜಿಡ್ ಇತ್ತು ಅವನ ಹತ್ರ.
ಅದು ಅವನು ಮನಸ್ಸಲ್ಲಿ ಒಂದು ಎಲ್ಲ ಯುವಕರಿಗಿದ್ದಾಗ ಅವನಿಗಿತ್ತು, ಅದನ್ನು ಟಾಲರೇಟ್ ಮಾಡ್ಕೊತಾರಲ್ಲ ಅವನು. ಹೆಂಗೆ ಅಂತಂದರೆ ಅವನನ್ನು ಒಂಥರ ಬುದ್ಧಿ ಹೇಳೋಕ್ಕೆ ಅವಕಾಶ ಸಿಗಲಿಲ್ಲ ಅವನಿಗೆ. ಅವ್ರು ಯಾರು ಹಿಂಗೆಲ್ಲ ಹಿಂಗಿರಬೇಕು ಅಂತ ಹೇಳೋರಿರಲಿಲ್ಲ. ಅವ್ನ ಸಂಸಾರ ಇತ್ತು, ಆ ಸಂಸಾರ ಹೋದ್ಮೇಲಂತೂ ಈ ಹುಡುಗರೇ ಒಂದು ಸಂಸಾರ ಥರ ಆಗ್ಬೋದು. ಈ ಹುಡುಗರ ಜೊತೆ ಕುಳ್ಕೊಳ್ಳೋದು ತಿನ್ಕೊಳ್ಳೋದು ಹೀಗಾಗೋಯ್ತು. ಹೀಗಾಗಿ ಅವನಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನಾನೇನು ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ, ಕುಡಿಯೋದು ಒಳ್ಳೆಯದಾ ಕೆಟ್ಟದ್ದಾ, ಎಷ್ಟು ಕುಡಿಬೇಕು, ಏನು ಮಾಡಬೇಕು, ಇದು ಯಾವುದೂ ಒಂದು ಮನಸ್ಸಿಗೆ ಬರಲಿಲ್ಲ. ಯಾಕೆಂದರೆ ಚಿತ್ರಕ್ಕೆ ಜನಗಳ ಅಭಿಮಾನಿಗಳು ಬರ್ತಾಯಿದ್ರು. ಅವ್ನು ಚೆನ್ನಾಗಿಲ್ದಾಗಲಿ ಪಿಕ್ಚರು ಓಡ್ತಾಯಿತ್ತು, ಅವ್ನು ಒಳ್ಳೆ ಮಾರ್ಕೆಟ್ ಇತ್ತು, ಯಾರು ಯಾವ ಇಲ್ದದ್ದು. ಹಾಗಾಗಿ ಇವನು ನಾನು ಯಾರಿಗೂ ಗೊತ್ತಿಲ್ಲ, ಅವನಿಗೆ ಓಪನಾಗಿ ಹೇಳ್ಕೊತಾ ಇದ್ನಲ್ಲ ಅದು ಪ್ರೆಸ್ ಬಿಡೋದು, ನಾನೇನು ದೊಡ್ಡ ಹೀರೋ ಇಲ್ಲಪ್ಪ, ಅವೆಲ್ಲ ಫ್ಲಾಪ್ ಹೀರೋ ಅಂತಲೇ ಯಾವತ್ತು ಫಿಲಮ್ ಲಾಂಚ್ ಆಗಲು ಹೇಳ್ಕೊಳ್ಳೋತಿದ್ದ. ಇವತ್ತು ರಿಲೀಸ್ ಆಗ್ತಾಯಿದ್ದೆ ಅಂದರೆ ಅವನು ಕಾಟೇರ ಫಿಲಮ್, ನಾನು ಇಲ್ಲಪ್ಪ ನಾನು ಫ್ಲಾಪ್ ಹೀರೋ, ಯಾವ ಫಿಲಮ್ಗೂ ನಾನು ಇಟ್ಕೊಟ್ಟಿಲ್ಲ, ನಾನು ಫ್ಲಾಪ್ ಹೀರೋ ಓಪನ್ನಾಗಿ ಹೇಳ್ಕೊತಿದ್ದ. ಹೀಗೆ ಅವನು ಯಾವತ್ತೂ ಅವನು ಓಪನ್ ಮೈಂಡ್ ಇದ್ದ. ನನಗೆ ಈ ರೇಣುಕಾಸ್ವಾಮಿ ವಿಷಯದಲ್ಲಿ ಅವನು ವಿಕೃತಿಯನ್ನು ಕುಡಿದು ಹಾಳಾಗಿದ್ದಾನೆ ಅಂತ ಗೊತ್ತಿತ್ತು, ಅವ್ನು ಸರ್ಕಲ್ ಸರಿಯಿಲ್ಲ ಅಂತ ಗೊತ್ತಿತ್ತು, ವಿಷಯಗಳು ಈಚೆ ಬರ್ತಾಯಿತ್ತು. ಆದರೆ ಒಂದು ಚಿತ್ರರಂಗ ಒಂದು ಬುದ್ಧಿ ಹೇಳ್ಬೋದಾಗಿತ್ತು. ಯಾವಾಗ ಹೇಳ್ಬೋದಾಯಿತು? ಅವನು ಹೆಂಡತಿ ಹೊಡೆದಾಗ ಹೇಳ್ಬೋದಾಗಿತ್ತು, ಜಗ್ಗೇಶ್ ಗಲಾಟಲ್ಲಿ ಹೇಳ್ಬೋದಾಗಿತ್ತು. ಇಂಜೆ ಲಂಕೇಶ್ ಒಂದು ಪ್ರೆಸ್ ಮೀಟ್ ಮಾಡಿ ಅವನು ಎಲ್ಲರೂ ಹೊಡಿತಾನೆ, ಅವನು ಕುಡಿದ್ಬಿಟ್ಟು ವಿಕೃತಿ, ಅವನು ನಿಮಾಸಲ್ಲಿ ಒಂದು ಕೌನ್ಸಿಲ್ ಕೊಡಿಸ್ಬೇಕು ಅಂದಾಗಲಾರು ಕರೆದು ಮಾತಾಡಬೇಕಾಗಿತ್ತು. ಈಗಲೂ ಹೇಳ್ತಾರೆ ಉಮೇಶ್ ಬಣಕಾರ್ ಕಲಾವಿದರ ಸಂಘದ ಅಧ್ಯಕ್ಷ, ಇವರು ಅವನ ಆರೋಪಿ ಅಷ್ಟೇ, ಅವನ ಅಪರಾಧಿ ಅಲ್ಲ, ನಾವೇನು ಆ್ಯಕ್ಷನ್ ತಗೊಳಕ್ಕಾಗಲ್ಲ ಅಂತ. ಆದರೆ 2000 ಹೆಂಡತಿ ವಿಷಯದಾಗ ಗಲಾಟೆ ಆದಾಗ ಇನ್ನೊಬ್ಬ ಯಾವುದೋ ಒಂದು ನಟಿಗೆ ಹೆಂಗೆ ಸಸ್ಪೆಂಡ್ ಮಾಡಿದ್ರು? ಇದ್ದಕ್ಕಿದ್ದಂಗೆ ಒಂದು FIR ಆಗಿಲ್ಲ, ಆಕೆಗೆ ಅವಳು ಅರೆಸ್ಟ್ ಆಗಿಲ್ಲ. ಸುಮ್ಮನೆ ಒಂದು ಗಲಾಟೆಗೆ ಇವಳು ಕಾರಣ ಅಂತ ಸುಮ್ಮನೆ ಆರೋಪ ಬಂದ ತಕ್ಷಣ ಹೆಂಗೆ ಇವರು ಸಸ್ಪೆಂಡ್ ಮಾಡಿದ್ರೆ, ಬಹಿಷ್ಕಾರ ಹಾಕಿದ್ರಿ. ಎಲ್ಲದಕ್ಕೂ ಮಾನದಂಡ ಇದೆ, ದೊಡ್ಡವ್ರಿಗೊಂಥರ ಚಿಕ್ಕವ್ರಿಗೊಂಥರ ಇದ್ದೇ ಇರ್ತದೆ. ಆದರೆ ಈ ವಿಷಯದಲ್ಲಿ ಅಟ್ಲೀಸ್ಟ್ ಅವರು ಜೀವನ ಪೂರ ಅವ್ರಿಗೇನು ಬಹಿಷ್ಕಾರ ಆಗಬೇಕಾಗಿಲ್ಲ, ಒಂದು ಸಸ್ಪೆನ್ಷನ್ ಅಂತ ಹೇಳಿ ಒಂದು 3 ತಿಂಗಳು 6 ತಿಂಗಳು ಕೊಟ್ಟಿದ್ದರೆ ಯಾವತ್ತೋ ಬುದ್ಧಿ ಕಲಿತಿದ್ದ. ಹಿಂಗೆಲ್ಲ ಇರಬಾರ್ದು, ನಮಗೆ ತೊಂದರೆ ಆಗುತ್ತೆ ಜೀವನದಲ್ಲಿ ಅಂತ ಅವನು ಇದು ಮಾಡ್ತಾನೆ. ಇಲ್ಲೇನು ಅಂತಂದರೆ ದರ್ಶನಲ್ಲಿ ನಮಗೆ ಬೇಜಾರು ಮಾಡ್ಕೊತಾರೆ, ಮುಂದೆ ನಮಗೇನು ಆಯ್ತದೋ ಅಂತ ಈ ಕಾರಣಕ್ಕೇ ಸುಮಾರು ಇವತ್ತು ನೋಡಿ ಫಿಲಮ್ ಲ್ಯಾಂಡಲ್ಲಿ ಒಬ್ಬ ಕೂಡ ಮಾತಾಡ್ತಿಲ್ಲ. ಇವತ್ತು TV ಚಾನಲ್ಗಳು ಪತ್ರಿಕೆಗಳಲ್ಲಿ ಮಾಧ್ಯಮಗಳು ಮಾತ್ರ ಮಾತಾಡ್ತಿದೆ, ರಾಜಕೀಯ ರಂಗ ಮಾತಾಡ್ತಿಲ್ಲ. ಅವ್ನು ಸಪೋರ್ಟ್ ಮಾಡೋದು ಯಾರು? ಸುಮಲತಾನೇ ಮಾತಾಡ್ತಿದ್ದಾರೆ. ಅಮ್ಮ 2ನೇ ಅಮ್ಮ ಅಂತಿದ್ನಲ್ಲ, ಯಾಕೆ ಹಿಂಗೆ ಮಾಡ್ದ ಅವನು? ಹೋಗಿದ್ದಾರೆ, ಯಾಕೆ ಹಿಂಗೆ ಮಾಡ್ದ? ಅಲ್ಲ ಸರ್, ಈಗ ಅವರು ಚೆನ್ನಾಗಿರುವಾಗ ಎಲ್ಲ ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲ ಅವರು ಬೆನ್ನಿಂದ ನಿಂತಿದ್ರು, ಡಿ ಬಾಸ್ ಅಂತ ಓಡಾಡ್ತಿದ್ರು. ಈ ಒಂದು ಪ್ರಕರಣದಲ್ಲಿ ಡಿ ಬಾಸ್ ಅವ್ರು ಸಿಗಾಕೊಂಡ್ಮೇಲೆ ಯಾವುದೇ ಕೂಡ ಅಂದರೆ ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಕ್ಕೂ ಕೂಡ ಒಂದು ರೀತಿ ನಿರಾಕರಿಸ್ತಾ ಇದ್ದಾರೆ ಸರ್. ಅಂದರೆ ಸ್ಟಾರ್ಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಅದನ್ನೇ ಹೇಳ್ದಲ್ಲ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರಿಲ್ಲ ಅಂತ. ಹಾಗೆ ಅವನು ಕಷ್ಟದಲ್ಲಿದ್ದಾಗ ಗೊತ್ತು, ಇದು ಅನುಭವ ಇದೆ. ಯಾಕೆಂದರೆ ಅವ್ರ ಅಪ್ಪ ಚೆನ್ನಾಗಿದ್ದಾಗ ಎಲ್ಲರೂ ಮಾತಾಡ್ಸಿದ್ರು. ಅವ್ರ ಅಪ್ಪಂತೂ ಏನಿಲ್ಲ, ಸತ್ತ ಮೇಲೆ ಅವರ ದುಡ್ಡು ಇಲ್ಲ ಅಂದಾಗ ಇವ್ರು ಯಾರು ಯಾವ ಥರ ನೋಡ್ತಾಯಿದ್ರು. ಈ ಚಿತ್ರರಂಗ ಆಗಲಿ, ಅವ್ರ ನೆಂಟರಾಗಲಿ, ಅವ್ರ ಸ್ನೇಹಿತರಾಗಲಿ, ಅವನ್ನೆಲ್ಲ ಎಲ್ಲ ಅನುಭವಿಸಿದ್ದಾನೆ. ಆ ಒಂದು ಪರಿಸ್ಥಿತಿ ಈಗ ಮತ್ತೆ ಅವನು ಬಂದಿದೆ. ದುಡ್ಡು ಇರ್ಬೋದು ಅಥವಾ ಫೇಮು ಇರ್ಬೋದು, ಆದರೆ ಮಾಡಿರೋ ಅಪರಾಧ ಗುರುತರ ಅಪರಾಧ ಅದು ಯಾವ ಥರ ಆಗುತ್ತೆ? ಅಪ್ ಟು ಒಂದು ಜೀವಾವಧಿ ಅವನು ಕರೆಕ್ಟಾಗಿ ಅವನಿಗೆ ಕನ್ವಿಕ್ಷನ್ ಆದರೆ, ಅವನು ಅಪರಾಧ ಪ್ರೂವ್ ಆದರೆ ಜೀವಾವಧಿ ಶಿಕ್ಷೆಗೆ ಹೋಗ್ಬೋದು. ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಇದ್ದರೆ ಅವ್ನ ಲೈಫೇ ಸ್ಪಾಯ್ಲು. ಈಗ 50 ವರ್ಷ ಆಗಿದೆ, ಅವನಿಗೆ 47-48 ವರ್ಷ. 64 ವರ್ಷಕ್ಕೆ ಇನ್ನೇನು ಕ್ಲೇಮ್ ಮಾಡ್ತಾನೆ? ಲೈಫೇ ಲಾಸ್ ಆಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಯೋಚನೆ ಮಾಡಬೇಕು, ಮತ್ತು ಇವ್ರು ನಂಬ್ಕೊಂಡಿರೋರು ಯೋಚನೆ ಮಾಡಬೇಕು. ಯಾಕಂದರೆ ಈಗ ಪ್ರೊಡ್ಯೂಸರ್ಗಳು ಸುಮಾರು ಜನ 4-5 ಫಿಲಮ್ ಅವ್ರ ಕೈಯಲ್ಲೇ ಇದೆ, ಅವರೆಲ್ಲ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದೆಲ್ಲ ಹೆಂಗೆ ಅವ್ರಿಗೆ ರಿಕವರಿ ಮಾಡೋದು? ಈಗ ಅರ್ಧ ಶೂಟಿಂಗ್ ಹಿಡಿದಿದೆ, ಭಾಳ ಅದು ಚಿತ್ರರಂಗ ಅದನ್ನು ಯೋಚನೆ ಮಾಡುತ್ತೆ. ಅದನ್ನು ತಪ್ಪು ಅದು ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ತಪ್ಪು ಮಾಡಿದ್ದಾನೆ, ಈ ಥರ ಮಾಡಬಾರ್ದಾಗಿತ್ತು ಅಂತ ಒಂದು ಮೆಸೇಜ್ ಅವ್ರಿಗೆ ಕೊಡ್ಬೋದು, ತಿಳುವಳಿಕೆ ಹೇಳ್ಬೋದು. ಇವತ್ತು ಅಷ್ಟೇ ಅವನು ಯಾವತ್ತು ನಿರಪರಾಧಿ ಅಂತಲೇ ಬರಲಿ, ಕೂರಿಸ್ಕೊಂಡಾಗ ಚೇಂಬರಲ್ಲಿ ಸರಿಯಾಗಿ ಬುದ್ಧಿ ಹೇಳೋ ಕೆಲಸಗಳು ಮಾಡಬೇಕು. ಹಿಂಗಿರ್ಬೇಕು, ಹಿಂಗೆ ನಡವಳಿಕೆ ಅದು ಎಲ್ಲ ಕಲಾವಿದರಿಗೂ ಇರಬೇಕು. ಅದೇನು ದೊಡ್ಡವರು ಅಂದ ತಕ್ಷಣ ಇವ್ರಿಗೊಂದು, ಚಿಕ್ಕವರು ಅಂತ ಇವ್ರಿಗೊಂದು ಆ ಥರ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಇದೇ ಥರ ಒಂದು ನಿಮಗೆ ಡೈರೆಕ್ಟಾಗಿ ಒಬ್ರಿಗೆ ಹೇಳೋಕ್ಕಾಗಲ್ವಾ?
ಒಂದು ಫಾರ್ಮೇ ಒಂದು ಆದೇಶನೇ ಹೊರಡಿಸ್ಬಿಡಿ. ನೋಡಿ ಈ ಥರ ಎಲ್ಲ ನಮಗೆ ಇದಾಗಿದೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮಗೆ ಅದಕ್ಕೆ ಬ್ಯಾಡ್ ನೇಮ್ ಬರ್ತಾಯಿದೆ, ಹಿಂಗೆ ಇರಬೇಕು ನಟರು ನಟಿಯರು, ಎಲ್ಲ ನಟ ನಟಿಯರು ಹೇಳೋದಾದ್ರೆ ಎಲ್ಲ ನಿರ್ದೇಶಕರಿಗೂ ಹೇಳಿ ಯಾವ ರೀತಿ ನಾವು ನಡ್ಕೊಳ್ಬೇಕು ಅಂತೇಳಿ.